ಒಂದಷ್ಟು ವರ್ಷಗಳ ಹಿಂದೆ ಅನಂತಪುರಂ ಅನ್ನೋ ಗ್ರಾಮದಲ್ಲಿ ಮನಿ ಮೋನಿಶಾ ಎನ್ನುವ ಬಡ ದಂಪತಿಗಳು ವಾಸವಾಗಿದ್ದರು. ಅವರ ಬಳಿ 2 ಎಕರೆ ಗದ್ದೆ ಮತ್ತು 2 ಎತ್ತುಗಳು ಇದ್ದವು. ಮನಿ ಮತ್ತು ಮೋನಿಶಾರಿಗೆ ಒಬ್ಬ ಗಂಡು ಮಗ ಕೂಡ ಇದ್ದನು. ಮನಿ ಮೋನಿಶಾ ಮಗ ಗಸಿತರಾಮ ತುಂಬಾ ಬುದ್ಧಿವಂತ. ಒಂದು ದಿವಸ ಗಸಿತರಾಮ ಶಾಲೆಯಿಂದ ಖುಷಿಯಾಗಿ ಮನೆಗೆ ಬಂದನು. ಹೌದಾ ಗಸಿತರಾಮ, ನೀನು ಇನ್ನು ಚೆನ್ನಾಗಿ ಓದಿ ಒಂದು ದೊಡ್ಡ ಹುದ್ದೆಗೆ ಹೋಗಬೇಕು. ಅಲ್ಲ ರೀ, ನಾವು ಅಷ್ಟು ಹಣ ಎಲ್ಲಿಂದ ತರೋದು? ಯಾವುದಾದರೂ ಕಡಿಮೆ ಬೆಲೆಯ ಶಾಲೆಗೆ ಕಳಿಸೋಣ. ಆಗದು ಮನೀಷಾ, ನಾನು ನನ್ನ ರಕ್ತ ಬಸಿದಾದರೂ ಅವನನ್ನು ಓದಿಸುತ್ತೇನೆ. ನೀನು ಅದರ ಬಗ್ಗೆ ಚಿಂತಿಸಬೇಡ ಎಂದು ಹೇಳುತ್ತಾನೆ. ಒಂದಷ್ಟು ವರ್ಷಗಳು ಕಳೆದೋಗುತ್ತವೆ. ಗಸಿತ ಬೆಳೆದು ದೊಡ್ಡವನಾಗುತ್ತಾನೆ. ಅವನು ಪದವಿಯಲ್ಲಿ ಮೊದಲನೇ ಸ್ಥಾನವನ್ನು ಕೂಡ ಗಳಿಸಿರುತ್ತಾನೆ. ಅಪ್ಪ ಅಮ್ಮ, ನಾನು ಇನ್ನೂ ಹೆಚ್ಚು ಓದಬೇಕು ಎಂದು ಅಂದುಕೊಂಡಿದ್ದೇನೆ. ಇನ್ನೊಂದು ವರ್ಷ ಓದಿದರೆ ನನಗೆ ಒಂದು ದೊಡ್ಡ ಕೆಲಸ ಸಿಗುತ್ತದೆ. ಆಯ್ತು, ಓದು. ಆದರೆ ಅಪ್ಪ, ಹೇಳು ಏನು? ಅದು ಮುಂದಿನ ಓದಿಗೆ 1 ಲಕ್ಷ ಖರ್ಚಾಗುತ್ತದೆ. 1 ಲಕ್ಷನ? ನೀನು ಯಾವ್ದಾದರೂ ಒಂದು ಚಿಕ್ಕ ಕೆಲಸಕ್ಕೆ ಸೇರ್ಕೋ ಸಾಕು. ಅಯ್ಯೋ ಮೋನಿಶಾ, ಯಾಕೆ ಹಾಗೆ ಹೇಳ್ತಿರುವೆ? ಅಷ್ಟೊಂದು ಹಣನ ಎಲ್ಲಿಂದ ತರೋದು ರೀ? ನೀನು ಅದರ ಬಗ್ಗೆ ಚಿಂತಿಸಬೇಡ, ನಾನು ಹೇಗಾದರೂ ಮಾಡಿ ಹೊಂದಿಸುತ್ತೇನೆ ಎಂದು ಹೇಳುತ್ತಾನೆ. ಮನೆ ಹತ್ತಿರ ಇದ್ದ 2 ಎಕರೆ ಗದ್ದೆ ಮತ್ತು ಹಸುವನ್ನು ಅಡವಿಡಲು ತೀರ್ಮಾನಿಸುತ್ತಾನೆ. ಮನಿ ಆ ಗ್ರಾಮದ ಜಮೀನ್ದಾರರ ಮನೆಗೆ ಹೋಗಿ, ಧನಿಗಳೇ. ಏನೋ ಮುನಿ, ಇವತ್ತು ನನ್ನ ಮನೆಯ ಹತ್ತಿರ ಬಂದಿದ್ಯಾ? ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಾನ? ಧನಿಗಳೇ, ನಿಮ್ಮಿಂದ ಒಂದು ಸಹಾಯವಾಗಬೇಕು. ಓಹೋ, ಹೇಳು, ಅದು ಏನು ಎಂದು. ಧನಿಗಳೇ, ನನ್ನ ಹೊಲ ಮತ್ತು ಹಸುವನ್ನು ಅಡವಿಟ್ಟುಕೊಂಡು ನನಗೆ 1 ಲಕ್ಷ ಹಣ ಕೊಡಿ. ನೀನು ಯಾರ ಬಳಿನೂ ಸಾಲ ತೆಗೆದುಕೊಳ್ಳೋದಿಲ್ಲ ಅಲ್ವಾ? ಇವಾಗೇನು ಸಾಲ ಕೇಳ್ತಿರುವೆ? ಧನಿಗಳೇ, ನನ್ನ ಮಗ ವಿದ್ಯಾಭ್ಯಾಸಕ್ಕೆ ಹಣ ಬೇಕಾಗಿ. ಸರಿ, ಈ ಕಾಗದದ ಮೇಲೆ ಸಹಿ ಹಾಕು, ನಾನು ಹಣ ಕೊಡುತ್ತೇನೆ ಎಂದು ಹೇಳಿ ಆ ಕಾಗದದ ಮೇಲೆ ಸಹಿ ಹಾಕಿಸಿಕೊಂಡು ಹಣ ಕೊಡುತ್ತಾನೆ. ಮನಿ ಆ ಹಣವನ್ನು ತನ್ನ ಮಗನಿಗೆ ಕೊಟ್ಟು ವಿದ್ಯಾಭ್ಯಾಸಕ್ಕೆ ಬೇರೆ ಊರಿಗೆ ಕಳಿಸುತ್ತಾನೆ. ಕೆಲ ಸಮಯ ಕಳೆದಂತೆ ಮನಿ ಹಣ ಹೊಂದಿಸಿಕೊಂಡು ತನ್ನ ಹೊಲವನ್ನು ಬಿಡಿಸಿಕೊಳ್ಳಬೇಕು ಎಂದು ಜಮೀನ್ದಾರರ ಮನೆಗೆ ಹೋಗಿ ಕೇಳುತ್ತಾನೆ. ಆದರೆ ಆ ಜಮೀನ್ದಾರ ಮನಿಗೆ ಮೋಸ ಮಾಡಿ ಆ ಹೊಲವನ್ನು ಮತ್ತು ಹಸುವನ್ನು ತನ್ನ ಸ್ವಂತ ಮಾಡಿಕೊಂಡಿರುತ್ತಾನೆ. ಈ ವಿಷಯ ತಿಳಿದು ಮನಿ ಆತಂಕಗೊಳ್ಳುತ್ತಾನೆ. ನಂತರ ಅವನು ಪಂಚಾಯಿತಿ ಕರೆಸುತ್ತಾನೆ. ನಡೆದ ವಿಷಯವನ್ನೆಲ್ಲ ಮನಿ ಅಧ್ಯಕ್ಷರಿಗೆ ತಿಳಿಸುತ್ತಾನೆ. ಆವಾಗ ಜಮೀನ್ದಾರ ಅಲ್ಲಿ ಕೂಡ ಮೋಸ ಮಾಡಿ ಅವನ ಕಡೆ ಆಗೋ ಹಾಗೆ ಮಾಡಿಕೊಂಡಿರುತ್ತಾನೆ. ಇನ್ನೇನು ತೀರ್ಪು ಹೇಳಬೇಕು ಎನ್ನುವಷ್ಟರಲ್ಲಿ ಒಂದು ದನಿ ನಿಲ್ಲಿಸಿ ಎಂದು ಕೇಳುತ್ತದೆ. ಒಂದು ಕಾರಿನಿಂದ ಒಬ್ಬ ಹುಡುಗ ನಡೆದುಕೊಂಡು ಬರುತ್ತಿರುತ್ತಾನೆ. ಅವನು ಬೇರೆ ಯಾರೂ ಅಲ್ಲ, ಅದು ಮನಿಯ ಮಗ ಗಸಿತರಾಮ. ಗಸಿತರಾಮನಿಗೆ ಒಂದು ಸರ್ಕಾರಿ ನೌಕರಿ ಸಿಕ್ಕಿರುತ್ತದೆ. ಅವನು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಆ ಊರಿಗೆ ಬಂದಿರುತ್ತಾನೆ. ಜಮೀನ್ದಾರನ ಮೋಸವನ್ನು ಬಯಲು ಮಾಡುವ ಸಾಕ್ಷಿ ನನ್ನಲ್ಲಿದೆ. ಏನ್ ಹೇಳ್ತಿದ್ಯಪ್ಪ? ಹೌದು, ನನ್ನ ಬಳಿ ಸಾಕ್ಷಿ ಇದೆ ಎಂದು ಹೇಳಿ ಅವನ ಬಳಿ ಇದ್ದ ಇನ್ನೊಂದು ಪತ್ರವನ್ನು ತೋರಿಸುತ್ತಾನೆ. ಅಧ್ಯಕ್ಷರಿಗೆ ಜಮೀನ್ದಾರರ ಮೋಸ ಗೊತ್ತಾಗಿ ಅವನನ್ನು ಊರಿಂದ ಗಡೀಪಾರು ಮಾಡುತ್ತಾರೆ. ಗಸಿತರಾಮನ ಸಮಯ ಪ್ರಜ್ಞೆ ಕಂಡು ಊರವರೆಲ್ಲ ಖುಷಿ ಪಡುತ್ತಾರೆ. ಗಸಿತರಾಮನ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಇದನ್ನೆಲ್ಲ ಕಂಡು ಮನಿ ಮತ್ತು ಮೋನಿಶಾರಿಗೆ ತುಂಬಾ ಸಂತೋಷವಾಗುತ್ತದೆ. ಆ ದಿನದಿಂದ ಮನಿ ಮತ್ತು ಮೋನಿಶಾರ ಕಷ್ಟ ತೀರಿ ಹೋಗುತ್ತದೆ. ಅವರು ತುಂಬಾ ಖುಷಿಯಾಗಿ ಜೀವನ ನಡೆಸುತ್ತಿರುತ್ತಾರೆ. ಇದು ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.